ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ರಾತ್ರಿ ಸಮಯ, ಎಲ್ಲ ಕಡೆಯೂ ಮೌನ. ಗಾಳಿ ಸ್ವಲ್ಪ ಶಬ್ದ ಮಾಡುತ್ತದೆ. ಹಠಾತ್ ಒಂದು ವಿಚಿತ್ರ ಶಬ್ದ ಕೇಳಿಸಿದರೆ ಹಲವರು ಹೇಳ್ತಾರೆ ಇದು ದೆವ್ವ. ಆದರೆ ಒಂದು ಪ್ರಶ್ನೆ, ದೆವ್ವ, ಭೂತ, ಪ್ರೇತಾತ್ಮಗಳು ನಿಜವಾಗಿಯೇ ಇವೆಯಾ? ಅವು ಇದ್ದರೆ ಎಲ್ಲಿ ಇರ್ತವೆ? ಅಥವಾ ಇದು ಕೇವಲ ನಮ್ಮ ಭಯವೇ? ಇವತ್ತು ನಾವು ಈ ವಿಷಯವನ್ನು ಧರ್ಮ, ಕಥೆಗಳು ಮತ್ತು ವಿಜ್ಞಾನ 3 ದೃಷ್ಟಿಕೋನಗಳಿಂದ ತಿಳಿದುಕೊಳ್ಳೋಣ. ದೆವ್ವ ಎಂದರೆ ಏನು? ಹಲವಾರು ಸಂಸ್ಕೃತಿಗಳಲ್ಲಿ ಒಂದು ನಂಬಿಕೆ ಇದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಆತ್ಮ ಶಾಂತಿ ಪಡೆಯದಿದ್ದರೆ ಅದನ್ನು ಪ್ರೇತಾತ್ಮ ಅಂತ ಕರೀತಾರೆ. ಹಿಂದೂ ಧರ್ಮದ ಕೆಲವು ಪುರಾಣಗಳಲ್ಲಿ ಆತ್ಮದ ಬಗ್ಗೆ ಉಲ್ಲೇಖಗಳಿವೆ. ಉದಾಹರಣೆಗೆ ಗರುಡ ಪುರಾಣ. ಅಲ್ಲಿ ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯ ಆಸೆಗಳು ಅಪೂರ್ಣವಾಗಿದ್ದರೆ ಅಥವಾ ಅವನ ಮರಣ ಅಸಹಜವಾಗಿದ್ದರೆ ಆತ್ಮ ತಾತ್ಕಾಲಿಕವಾಗಿ ಅಲೆದಾಡಬಹುದು ಎಂದು ನಂಬಿಕೆ ಇದೆ. ಆದರೆ ಇದು ಆಧ್ಯಾತ್ಮಿಕ ನಂಬಿಕೆ, ವೈಜ್ಞಾನಿಕ ಸಾಕ್ಷಿ ಅಲ್ಲ. ದೆವ್ವ ಎಲ್ಲಿರುತ್ತೆ ಅಂತ ಜನರು ಹೇಳ್ತಾರೆ. ಜನಪ್ರಿಯ ಕಥೆಗಳ ಪ್ರಕಾರ ದೆವ್ವಗಳು ಸ್ಮಶಾನ ಪ್ರದೇಶಗಳಲ್ಲಿ, ಹಳೆಯ ಮನೆಗಳಲ್ಲಿ, ಖಾಲಿ ಕಟ್ಟಡಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ ಮತ್ತು ಮುಖ್ಯವಾಗಿ ರಾತ್ರಿ ಸಮಯ. ಆದರೆ ಯೋಚಿಸಿ ನೋಡಿ, ಈ ಜಾಗಗಳು ಸಾಮಾನ್ಯವಾಗಿ ಕತ್ತಲೆಯಿಂದ ಕೂಡಿರ್ತವೆ ಮತ್ತು ಸ್ವಲ್ಪ ಭಯ ಹುಟ್ಟಿಸುವ ವಾತಾವರಣ ಹೊಂದಿರ್ತವೆ. ನಮ್ಮ ಮನಸ್ಸು ಭಯಗೊಂಡಾಗ ಸಾಮಾನ್ಯ ಶಬ್ದವು ಅಸಾಮಾನ್ಯವಾಗಿ ಕಾಣಬಹುದು. ಜನರು ಯಾಕೆ ದೆವ್ವ ನೋಡಿದೆ ಅಂತ ಹೇಳ್ತಾರೆ? ಕತ್ತಲಲ್ಲಿ ನಮ್ಮ ಮೆದುಳು ಸ್ಪಷ್ಟವಾಗಿ ನೋಡಲಾರದು. ಆ ಸಮಯದಲ್ಲಿ ಮೆದುಳು ಖಾಲಿ ಜಾಗವನ್ನು ಸ್ವತಃ ಚಿತ್ರಗಳಿಂದ ತುಂಬುತ್ತದೆ. ಒಂದು ನೆರಳು, ಒಂದು ಚಲನೆ, ಒಂದು ಶಬ್ದ, ಇವುಗಳನ್ನು ನಮ್ಮ ಭಯ ದೆವ್ವ ಎಂದು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವೊಮ್ಮೆ ನಾವು ನಿದ್ರೆಯಿಂದ ಎಚ್ಚರವಾಗಿದ್ದರೂ ದೇಹವನ್ನು ಚಲಿಸಲು ಆಗೋದಿಲ್ಲ. ಇದನ್ನೇ ಸ್ಲೀಪ್ ಪ್ಯಾರಾಲಿಸಿಸ್ ಎಂದು ಕರೀತಾರೆ. ಈ ಸಮಯದಲ್ಲಿ ವ್ಯಕ್ತಿಗೆ ಯಾರೋ ಹತ್ತಿರ ನಿಂತಿದ್ದಾರೆ ಅನ್ನಿಸಬಹುದು, ಛಾಯೆ ಕಾಣಬಹುದು, ತುಂಬಾ ಭಯವಾಗಬಹುದು. ಆದರೆ ಇದು ದೆವ್ವ ಅಲ್ಲ. ಇದು ಮೆದುಳು ಮತ್ತು ದೇಹದ ನಿದ್ರೆ ಹಂತಗಳ ನಡುವಿನ ವೈಜ್ಞಾನಿಕ ಸ್ಥಿತಿ. ಮಾನಸಿಕ ಕಾರಣಗಳು. ಕೆಲ ಸಂದರ್ಭಗಳಲ್ಲಿ ತೀವ್ರ ಒತ್ತಡ, ಎಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಅಥವಾ ಡಿಸ್ಸೋಸಿಯೇಷನ್ ಇವುಗಳಿಂದ ವ್ಯಕ್ತಿ ವಿಚಿತ್ರವಾಗಿ ವರ್ತಿಸಬಹುದು. ಗ್ರಾಮಗಳಲ್ಲಿ ಇದನ್ನು ದೆವ್ವ ಬಂದಿದೆ ಎಂದು ಹೇಳಬಹುದು. ಆದರೆ ವೈದ್ಯಕೀಯವಾಗಿ ಇದು ಮಾನಸಿಕ ಸ್ಥಿತಿ. ವಿಜ್ಞಾನ ಏನ್ ಹೇಳ್ತದೆ? ಇಲ್ಲಿವರೆಗೆ ವಿಜ್ಞಾನಿಗಳು ದೆವ್ವ ಅಥವಾ ಪ್ರೇತಾತ್ಮಗಳ ಅಸ್ತಿತ್ವವನ್ನು ಸಾಬೀತು ಮಾಡಿಲ್ಲ. ಬಹಳ ವರ್ಷಗಳಿಂದ ಹಲವಾರು ಪರೀಕ್ಷೆಗಳು ನಡೆದಿವೆ. ಆದರೆ ಯಾವುದೇ ಪ್ರಯೋಗದಲ್ಲಿ ಭೂತದ ಸ್ಪಷ್ಟ ಸಾಕ್ಷಿ ಸಿಕ್ಕಿಲ್ಲ. ಅದರರ್ಥ ದೆವ್ವಗಳ ಬಗ್ಗೆ ಇರುವ ಹೆಚ್ಚಿನ ಕಥೆಗಳು ಭಯ, ನಂಬಿಕೆ ಮತ್ತು ಕಲ್ಪನೆಗಳಿಂದ ಹುಟ್ಟಿವೆ. ಹೀಗಾಗಿ ದೆವ್ವ, ಭೂತ, ಪ್ರೇತಗಳ ಬಗ್ಗೆ ಹಲವಾರು ಕಥೆಗಳು ಇರಬಹುದು. ಆದರೆ ವಿಜ್ಞಾನಾತ್ಮಕವಾಗಿ ಅವುಗಳ ಅಸ್ತಿತ್ವ ಇನ್ನೂ ಸಾಬೀತಾಗಿಲ್ಲ. ಯಾವುದೇ ವಿಚಿತ್ರ ಘಟನೆ ನಡೆದರೂ ಮೊದಲು ಅದಕ್ಕೆ ಇರುವ ವೈಜ್ಞಾನಿಕ ಕಾರಣ ಹುಡುಕಬೇಕು. ಭಯವಲ್ಲ, ಸತ್ಯವನ್ನು ಹುಡುಕೋಣ. ನಿಮಗೆ ಯಾವಾಗಾದರೂ ಇಂತಹ ವಿಚಿತ್ರ ಅನುಭವ ಆಗಿದೆಯಾ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕುತೂಹಲಕರ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.